Hi students, welcome to the 51st session on ABC analysis, section B type problems. Last ಎರಡು ಸೆಷನ್ ಅಲ್ಲೂ ಕೂಡ ನಾವು ಸೆಕ್ಷನ್ ಬಿ ಟೈಪ್ ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೀವಿ. ಈ ಸೆಷನ್ ಅಲ್ಲೂ ಕೂಡ we will have a look at section B types problem. So, a company manufactures two products A and B using common facilities. The following information or the following cost data for a month are presented to you. So, ನಿಮಗೆ ಡೇಟಾ ಕೊಟ್ಟಿದ್ದಾರೆ. ಒಂದು ಕಂಪನಿ ಎ ಮತ್ತು ಬಿ ಪ್ರಾಡಕ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಸೊ ಅದು ಎರಡೂ ಪ್ರಾಡಕ್ಟ್ಸು ಕೆಲವೊಂದು ಕಾಮನ್ ಫೆಸಿಲಿಟೀಸ್ನ ಬಳಕೆ ಮಾಡಿದೆಯಂತೆ. ಸೊ ಆ ಡೇಟಾನ ನಿಮಗೆ ಕೊಟ್ಟಿದ್ದಾರೆ. ನೀವು ಅದನ್ನು ABC ಅನಾಲಿಸಿಸ್ ಯೂಸ್ ಮಾಡಿಕೊಂಡು ಹಂಚಬೇಕು ಅಂತ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಎ ಬಿ ಕೊಟ್ಟಿದ್ದಾರೆ. ಯೂನಿಟ್ ಪ್ರೊಡ್ಯೂಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಲೇಬರ್ ಅವರ್ಸ್ ಪರ್ ಯೂನಿಟ್, ಮೆಷಿನರಿ ಅವರ್ಸ್ ಪರ್ ಯೂನಿಟ್, ಸೆಟಪ್ ಆಫ್ ಮೆಷಿನರಿ, ಆರ್ಡರ್ಸ್. ಇಷ್ಟು ಐಟಮ್ಸ್ಗಳಲ್ಲಿ ನೀವು ನೋಡಿದ್ರೆ ಮೆಷಿನ್ ಆರ್ ಪರ್ ಯೂನಿಟ್, ಸೆಟಪ್ ಆರ್ ಆಫ್ ಮೆಷಿನರಿ, ಆರ್ಡರ್ಸ್, ಆಲ್ ದ ತ್ರೀ ಏನದು ಆಲ್ ದ ತ್ರೀ ಆರ್ ಕಾಸ್ಟ್ ಡ್ರೈವರ್ಸ್. ಸೊ ಮೆಷಿನ್ ಆಕ್ಟಿವಿಟಿ ಎಕ್ಸ್ಪೆನ್ಸಸ್ಸು 3 lakhs, ಸೆಟಪ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು 30,000, ಎಕ್ಸ್ಪೆನ್ಸಸ್ ರಿಲೇಟೆಡ್ ಆರ್ಡರ್ 35,000 ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಟೋಟಲ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಓವರ್ ಹೆಡ್ಸ್ ಪರ್ ಯೂನಿಟ್ ಅಬ್ಸರ್ವ್ಡ್ ಯೂಸಿಂಗ್ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗಲ್ಲಿ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ. ಫಸ್ಟ್ ನೀವೇನು ಮಾಡಬೇಕು ಅಂತ ಅಂದರೆ ಯು ಶುಡ್ ಕ್ಯಾಲ್ಕುಲೇಟ್ ಕಾಸ್ಟ್ ಡ್ರೈವರ್ ಪರ್ ಯೂನಿಟ್. ನೋಡಿ, ಸ್ಟೆಪ್ ನಂಬರ್ 1 ವರ್ಕಿಂಗ್ ನೋಟ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಓವರ್ ಹೆಡ್ ಕಾಸ್ಟ್ ಪರ್ ಯೂನಿಟ್ ಅಂಡರ್ ABC ಮೆಥಡ್. ಫಸ್ಟ್ ಒನ್ನು ಮೆಷಿನ್ ಅವರ್ ರೇಟ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಮೆಷಿನ್ ಅವರ್ ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ತುಂಬ ಸಿಂಪಲ್ಲು. ಮೆಷಿನ್ ಆಕ್ಟಿವಿಟಿ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಮೆಷಿನ್ ಅವರ್ಸ್. ಮೆಷಿನ್ ಆಕ್ಟಿವಿಟಿ ಎಕ್ಸ್ಪೆನ್ಸಸ್ 3 lakhs ಡಿವೈಡೆಡ್ ಬೈ ಮೆಷಿನ್ ಅವರ್ಸ್ 1000 into 6 ಪ್ಲಸ್ 2000 into 1.5. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎ ಯೂನಿಟ್ಟು 1000, ಮೆಷಿನ್ ಅವರು 6 ಅವರು ಪರ್ ಯೂನಿಟ್ಟು. ಬಿ ಯೂನಿಟ್ಟು 2000, ಮೆಷಿನ್ ಅವರು 1.5. ಟೋಟಲ್ ಮೆಷಿನ್ ಆಕ್ಟಿವಿಟಿ ಎಕ್ಸ್ಪೆನ್ಸಸ್ಸು 3 ಲಕ್ಷ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 3 lakhs ಡಿವೈಡೆಡ್ ಬೈ 1000 into 6 6000, 2000 into 1.5 3000. ಸೊ 3000 ಡಿವೈಡೆಡ್ ಬೈ 9000 33.333. ಓಕೆ, ಇಷ್ಟು ನಿಮಗೆ ಮೆಷಿನ್ ಆರ್ ರೇಟ್. ಓಕೆ, 1 ಅವರ್ಗೆ ಮೆಷಿನ್ ಅವರ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ರೇಟ್ ಪರ್ ಮೆಷಿನ್ ಸೆಟಪ್. ಸೆಟಪ್ ಅನ್ನೋದು ಇನ್ನೊಂದು ಕಾಸ್ಟ್ ಡ್ರೈವ್. ಸೊ ಮೆಷಿನ್ ಸೆಟಪ್ ಈಸ್ ಈಕ್ವಲ್ ಟು ಸೆಟಪ್ ರಿಲೇಟೆಡ್ ಡಿವೈಡೆಡ್ ಎಕ್ಸ್ಪೆನ್ಸಸ್, ಸೆಟಪ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನಂಬರ್ ಆಫ್ ಸೆಟಪ್. ಸೆಟಪ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು ಕ್ವೆಶನಲ್ಲಿ ಎಷ್ಟು ಕೊಟ್ಟಿದ್ದಾರೆ? 30,000. ಈ ಕಡೆ ನೋಡಿ ಅಡ್ಜಸ್ಟ್ಮೆಂಟಲ್ಲಿ. ಸೊ ಸೆಟಪ್ ಆಫ್ ಮೆಷಿನರಿ ಎಷ್ಟು ಸತಿ ಮಾಡಿದ್ದಾರೆ? 15 ಮಾಡಿದ್ದಾರೆ ಎ, ಬಿ 50 ಮಾಡಿದ್ದಾರೆ. ಸೊ ಏನು ಮಾಡಬೇಕು? 30,000 ಡಿವೈಡೆಡ್ ಬೈ 15 ಪ್ಲಸ್ 50 ಸೆಟಪ್, 15 ಪ್ಲಸ್ 50 ಸೆಟಪ್ಸ್. ಸೊ 30,000 ಡಿವೈಡೆಡ್ ಬೈ 65, 461.538. ಇದು ರೇಟ್ ಪರ್ ಮೆಷಿನ್ ಸೆಟಪ್. ಒಂದು ಮೆಷಿನ್ನ ಸೆಟಪ್ ಮಾಡೋದಕ್ಕೆ 601 ರೂಪಾಯಿ ಆಗುತ್ತೆ ಅಂತ. ನೆಕ್ಸ್ಟು ರೇಟ್ ಪರ್ ಆರ್ಡರ್, ಎಷ್ಟು ಸತಿ ಆರ್ಡರ್ ಮಾಡ್ತೀವಿ. ದಿಸ್ ಇಸ್ ಅನದರ್ ಕಾಸ್ಟ್ ಡ್ರೈವರ್. ಎಷ್ಟಾಗುತ್ತೆ ಅಂತ ನೋಡೋಣ. ಸೊ ರೇಟ್ ಪರ್ ಆರ್ಡರ್ ಈಸ್ ಈಕ್ವಲ್ ಟು ಆರ್ಡರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನಂಬರ್ ಆಫ್ ಆರ್ಡರ್ಸ್. ಸೊ ಆರ್ಡರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಎಷ್ಟು? 35,000 ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 18 ಪ್ಲಸ್ 70. ಇಫ್ ಯು ವಾಂಟ್ ಯು ಕ್ಯಾನ್ ಲುಕ್ ಎಟ್ ದ ಕ್ವೆಶನ್ ನೋಡಿ. ಆರ್ಡರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು ನೋಡಿ, ಪಾಯಿಂಟ್ ನಂಬರ್ 3 35,000 ಇದೆ. ಎ ಬಂದು 18 ಸತಿ ಆರ್ಡರ್ ಮಾಡಿದ್ದಾರೆ, ಬಿ ಬಂದು 70 ಸತಿ ಆರ್ಡರ್ ಮಾಡಿದ್ದಾರೆ. ಓಕೆ, ಸೊ ಅದಕ್ಕೆ ಏನಾಗುತ್ತೆ ಅಂತ ಅಂದರೆ 35,000 ಡಿವೈಡೆಡ್ ಬೈ 18 ಪ್ಲಸ್ 70 ಎಷ್ಟಾಗುತ್ತೆ? 88 ಆಗುತ್ತೆ. ಸೊ 35,000 ಡಿವೈಡೆಡ್ ಬೈ 88 397.73 ಬರುತ್ತೆ. ನೆಕ್ಸ್ಟು
Computation of overhead cost per unit under activity based costing. ಓಕೆ, ABC ಅನಾಲಿಸಿಸ್ ಅಲ್ಲಿ ಯಾವ ರೀತಿ ನೀವು ಓವರ್ ಹೆಡ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ. ಓಕೆ, ತುಂಬ ಸಿಂಪಲ್ ಇದೆ. ಪರ್ಟಿಕ್ಯುಲರ್ಸ್, ಪ್ರಾಡಕ್ಟ್ ಎ, ಪ್ರಾಡಕ್ಟ್ ಬಿ. ಈ ಪ್ರಾಡಕ್ಟ್ ಎ ಅಲ್ಲಿ 2 ಕಾಲಮ್ ಮಾಡ್ಕೋಬಹುದು, ಒಂದು ಟೋಟಲ್ ಯೂನಿಟ್ಸು, ಇನ್ನೊಂದು ಪರ್ ಯೂನಿಟ್. ಅದೇ ರೀತಿ ಪ್ರಾಡಕ್ಟಲ್ಲೂ ಕೂಡ ಟೋಟಲ್ ಯೂನಿಟ್ಸ್ ಒಂದು, ಪರ್ ಯೂನಿಟ್ ಇನ್ನೊಂದು. ಸೊ ಫಸ್ಟು ಮಿಷನ್ ರಿಲೇಟೆಡ್ ಕಾಸ್ಟನ್ನು ತಗೊಳ್ಳೋಣ. ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಎಷ್ಟಿದೆ ಮಿಷನ್ ರಿಲೇಟೆಡ್ ಕಾಸ್ಟು? 33.33. ಸೊ 33.33 ಇಂಟು ಎಷ್ಟು ಯೂನಿಟ್ಸ್ ಇಲ್ಲಿ ಯು ಹ್ಯಾವ್ ಟು ಟೇಕ್ 6000 ಯೂನಿಟ್ಸ್. 6000 ಯೂನಿಟ್ಸ್ ಹೇಗಪ್ಪ ಬಂತು ಅಂತ ಅಂದರೆ, ಸಿ ಲುಕ್ ಎಟ್ ದ ಕ್ವೆಶನಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. 1000 ಇಂಟು 6 ಎಗೆ, 2000 ಇಂಟು 5 ಬಿಗೆ. ಸೊ ಇಲ್ಲಿ ಕ್ವೆಶನಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ 1000 ಯೂನಿಟ್ಸು ಮೆಷಿನ್ ಅವರ್ ಬಂದು 6, 2000 ಯೂನಿಟ್ಸು ಮೆಷಿನ್ ಅವರ್ ಪರ್ ಯೂನಿಟು 1.5. ಸೊ ಆ ಕಾರಣದಿಂದ ನಾವು 6000 ತಗೋತೀವಿ. 6000 ಬಂದು ಎಗೆ ಇಂಟು 33.33, ಅದೇ ರೀತಿ ಬಿಗೆ 3000 ಇಂಟು 33.33. ಪರ್ ಯೂನಿಟ್ ಹೇಗೆ ಬರುತ್ತೆ? ಸೇಮ್. ನೆಕ್ಸ್ಟು 2 lakhs divided by 1000. You will get 200 units. ಅದೇ ರೀತಿ ಇಲ್ಲಿ 1 lakh divided by 2000, you will get 50 units. ಒಂದು ಯೂನಿಟು 50 per unit. ಹೋಪ್ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ಪರ್ ಯೂನಿಟು ಕ್ಯಾಲ್ಕುಲೇಟ್ ಮಾಡಬೇಕು, ಟೋಟಲು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಸೆಟಪ್ ರಿಲೇಟೆಡ್ ಕಾಸ್ಟು 15 ಇಂಟು 461.53. ಸೊ ಎಷ್ಟು ಸೆಟಪ್ ಮಾಡಿದ್ದಾರೆ? 15 ಸೆಟಪ್ಪು, ಆಯಿತಾ? ಸೊ ಒಂದು ಸೆಟಪ್ಪಿನ ರೇಟ್ ಎಷ್ಟು ನೋಡಿ, 461. ಎ ಬಂದು 15 ಸೆಟಪ್ ಮಾಡಿದ್ದಾರೆ, ಬಿ ಬಂದು 50 ಸೆಟಪ್. 15 ಎ, 50 ಬಿ. ಸೊ ಅದಕ್ಕೆ 15 ಇಂಟು ಪರ್ ಸೆಟಪ್ ಮಾಡಿದ್ರೆ 6923 ಬರುತ್ತೆ. ಪರ್ ಯೂನಿಟ್ ಬರಬೇಕು ಅಂದರೆ 6923 ಡಿವೈಡೆಡ್ ಬೈ 1000 ಯೂನಿಟ್ಸ್ ಮಾಡಿದ್ರೆ ಪರ್ ಯೂನಿಟು 6.923 ಬರುತ್ತೆ. ಅದೇ ರೀತಿ ಬಿ ಪ್ರಾಡಕ್ಟ್ಗೆ 23,076.90 ಹೇಗೆ ಬಂತು? 50 ಸೆಟಪ್ ಮಾಡಿದ್ದಾರೆ, ಒಂದು ಸೆಟಪ್ಪಿನ ಬೆಲೆ 461.53. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 23,076 rupees 90 ಪರ್ ಯೂನಿಟ್ ಬೇಕು ಅಂತ ಅಂದರೆ 23,076.90 ಡಿವೈಡೆಡ್ ಬೈ 2000 ಮಾಡಬೇಕು. ಸೊ ನಮಗೆ 11.53 ಬರುತ್ತೆ. ಆರ್ಡರ್ ರಿಲೇಟೆಡ್ ಕಾಸ್ಟು ಎಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡಿ, ಇಲ್ಲಿ 397.73, 397.73. ಸೊ ಎ ಡಿಪಾರ್ಟ್ಮೆಂಟು 18 ಆರ್ಡರ್ಸ್ ಮಾಡಿದೆ, ಬಿ ಡಿಪಾರ್ಟ್ಮೆಂಟು 70 ಆರ್ಡರ್ಸ್ ಮಾಡಿದೆ. ಇದು ನಾನು ಎಲ್ಲೂ ಸೃಷ್ಟಿ ಮಾಡಿಲ್ಲ, ಇದು ಲೆಕ್ಕದಲ್ಲಿ ಕೊಟ್ಟಿರುವಂತಹ ಮಾಹಿತಿ. ಸೊ 18 ಇಂಟು 397.73 7159 ಬರುತ್ತೆ. ಇದನ್ನು ಪರ್ ಯೂನಿಟ್ ಮಾಡಬೇಕು ಅಂತ ಅಂದರೆ 7159 ಡಿವೈಡೆಡ್ ಬೈ 1000 ಮಾಡಿದ್ರೆ ಪರ್ ಯೂನಿಟ್ ಸಿಗುತ್ತೆ 7.159. ಅದೇ ರೀತಿ 70 ಟೈಮ್ಸು ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಬಿ, ಇಂಟು ಪರ್ ಯೂನಿಟು 397.73 ಮಲ್ಟಿಪ್ಲೈ ಮಾಡಿದ್ರೆ 27,841. ಸೊ 27,841 ಡಿವೈಡೆಡ್ ಬೈ 2000 13.92. ಟೋಟಲ್ ಕಾಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 200 ಪ್ಲಸ್ 6.923 ಪ್ಲಸ್ 7.159 ಇಷ್ಟು ಆ್ಯಡ್ ಮಾಡಿದ್ರೆ 214.082. ಇದು ಎ ಡಿಪಾರ್ಟ್ಮೆಂಟಿಗೆ ಅಬ್ಸರ್ವ್ ಮಾಡಿರುವಂತಹ ಟೋಟಲ್ ಓವರ್ ಹೆಡ್ ಕಾಸ್ಟ್. ಅದೇ ರೀತಿ ಬಿ ಡಿಪಾರ್ಟ್ಮೆಂಟ್ಗೆ ನೋಡಿ 50 ಪ್ಲಸ್ 11.53 ಪ್ಲಸ್ 13.92 3 ಆ್ಯಡ್ ಮಾಡಿದ್ರೆ 75.45 ಬರುತ್ತೆ. ಸೊ ಇದೇನಾಗುತ್ತೆ? ದಿಸ್ ಬಿಕಮ್ಸ್ ದ ಟೋಟಲ್ ಓವರ್ ಹೆಡ್ ಕಾಸ್ಟ್ ಆಫ್ ಡಿಪಾರ್ಟ್ಮೆಂಟ್ ಬಿ. ಹೋಪ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಇಸ್ ರಿಲೇಟೆಡ್ ಟು A company manufactures 2 products X and Y using common facility. ಇಬ್ಬರು ಸೇಮ್ ಕಾಮನ್ ಫೆಸಿಲಿಟಿ ಯೂಸ್ ಮಾಡ್ಕೋತಾ ಇದ್ದಾರೆ.
ದ ಫಾಲೋಯಿಂಗ್ ಕಾಸ್ಟ್ ಡೇಟಾ ಫಾರ್ ಅ ಮಂತ್ ಆರ್ ಪ್ರೆಸೆಂಟೆಡ್ ಟು ಯು. ಓಕೆ, ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೇಮ್ ಇದೆ ನೋಡಿ ಸ್ಟೂಡೆಂಟ್ಸ್, ಕ್ವೆಶನು ಜಸ್ಟ್ ದ ಅಮೌಂಟ್ಸ್ ಆರ್ ಡಿಫ್ರೆಂಟ್. ತುಂಬ ಈಸಿ ಇರುತ್ತೆ. ABC ಕಾಸ್ಟಿಂಗ್ ಅಂತೂ ನೀವು ಎಕ್ಸಾಮಿನೇಷನಲ್ಲಿ ಬಂದಾಗ ಕ್ವೆಶನ್ ಮಿಸ್ಸೇ ಮಾಡಬಾರ್ದು, ಅಷ್ಟು ಈಸಿ ಇದೆ. ಪರ್ಟಿಕ್ಯುಲರ್ಸ್ ಪ್ರಾಡಕ್ಟ್ ಎಕ್ಸು ವೈ ಕೊಟ್ಟಿದ್ದಾರೆ. ಯೂನಿಟ್ ಪ್ರೊಡ್ಯೂಸ್ಡು ಎಕ್ಸು 5,000 60,000. ಟೋಟಲ್ ಮೆಷಿನ್ ಅವರ್ ರೇಟ್ ಕೊಟ್ಟಿದ್ದಾರೆ, ಟೋಟಲ್ ಮೆಷಿನ್ ಅವರ್ಸ್ ಕೊಟ್ಟಿದ್ದಾರೆ. ಆಮೇಲೆ ಟೋಟಲ್ ನಂಬರ್ ಆಫ್ ಸೆಟಪ್ಸ್ ಕೊಟ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ಪರ್ಚೇಸ್ ಆರ್ಡರ್. ಮೂರು ಏನು? ಕಾಸ್ಟ್ ಡ್ರೈವರ್ಸ್. ದ ಆ್ಯನ್ಯುವಲ್ ಓವರ್ಹೆಡ್ಸ್ ಆರ್ ಆಸ್ ಅಂಡರ್ ವಾಲ್ಯೂಮ್ ರಿಲೇಟೆಡ್ ಆಕ್ಟಿವಿಟಿ ಎಕ್ಸ್ಪೆನ್ಸಸ್. ವಾಲ್ಯೂಮ್ ರಿಲೇಟೆಡ್ ಅಂತ ಅಂದರೆ ಏನು? ಮೆಷಿನ್ ಅವರ್ ಪ್ರೊಡ್ಯೂಸ್ ಮಾಡುವ ವಾಲ್ಯೂಮ್ ರಿಲೇಟೆಡ್ ಆಕ್ಟಿವಿಟಿ 5,50,000. ಸೆಟಪ್ ರಿಲೇಟೆಡ್ ಆಕ್ಟಿವಿಟಿ ಎಕ್ಸ್ಪೆನ್ಸಸ್ಸು 8,20,000. ಆಮೇಲೆ ಟೋಟಲ್ ಪರ್ಚೇಸ್ ಆರ್ಡರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು 6,18,000. ಕ್ಯಾಲ್ಕುಲೇಟ್ ದ ಓವರ್ಹೆಡ್ ಆಸ್ ಪರ್ ದ ಓವರ್ಹೆಡ್ಸ್ ಪರ್ ಯೂನಿಟ್ ಅಬ್ಸರ್ವ್ಡ್ ಯೂಸಿಂಗ್ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಪ್ರೋಚ್ ಅಂತ ಕೇಳಿದ್ದಾರೆ. ತುಂಬ ಈಸಿ. ಪ್ರಾಬ್ಲಮ್ ನಂಬರ್ 5 ಅಲ್ಲಿ ಮಾಡಿದ್ವಲ್ಲ ಅದೇ ರೀತಿ ಇಲ್ಲೂ ಮಾಡಬೇಕು, ಏನು ಕಷ್ಟ ಆಗಲ್ಲ. ಸೊ ಯಾವ ರೀತಿ ಮಾಡಬೇಕು ನೋಡೋಣ. ಫಸ್ಟು ನಾನು ಯಾವಾಗಲೂ ಏನು ಹೇಳ್ತೀನಿ ಅಂತ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಡ್ರೈವರ್ ರೇಟ್. ಯಾವಾಗಲೂ ಪ್ರಥಮವಾಗಿ ಕಾಸ್ಟ್ ಡ್ರೈವರ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೂರಕ್ಕೂ ಮೆಷಿನ್ ಅವರ್, ಸೆಟಪ್ ರೇಟ್, ಆರ್ಡರ್ ರೇಟ್. ಇದು ಮೂರಕ್ಕೂ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಡ್ರೈವರ್ ರೇಟ್. ಮೆಷಿನ್ ಅವರ್ ರೇಟ್ಗೆ ವಾಲ್ಯೂಮ್ ರಿಲೇಟೆಡ್ ಆಕ್ಟಿವಿಟಿ ಡಿವೈಡೆಡ್ ಬೈ ಟೋಟಲ್ ಮೆಷಿನ್ ಅವರ್ಸ್. ವಾಲ್ಯೂಮ್ ರಿಲೇಟೆಡ್ ಆಕ್ಟಿವಿಟಿ 5,50,000 ಡಿವೈಡೆಡ್ ಬೈ ಮೆಷಿನ್ ಅವರ್ಸ್ ಎಷ್ಟು? 20,000 ಆ್ಯಂಡ್ ದೇ ಹ್ಯಾವ್ ಗಿವನ್ 1,20,000. ಇದೆರಡು ಕೂಡಿಸ್ಕೋಬೇಕು, ಟೋಟಲ್ ತಗೋಬೇಕು ನಾವು. 20,000 ಪ್ಲಸ್ 1,20,000 ಎಷ್ಟಾಗುತ್ತೆ? 1,40,000 ಅವರ್ಸ್ ಆಗುತ್ತೆ. ಸೊ ಮೆಷಿನ್ ಅವರ್ ರೇಟ್ ಪರ್ ಯೂನಿಟ್ ಬಂದು 3.93 ಬರುತ್ತೆ. ಅದೇ ರೀತಿ ಸೆಟಪ್ ರೇಟ್ ಈಸ್ ಈಕ್ವಲ್ ಟು ಸೆಟಪ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸೆಟಪ್. ಸೊ ಸೆಟಪ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು ಕ್ವೆಶನಲ್ಲಿ ಎಷ್ಟು ಕೊಟ್ಟಿದ್ದಾರೆ? 8,20,000 ಡಿವೈಡೆಡ್ ಬೈ 20 ಪ್ಲಸ್ 44. ಇಷ್ಟು ನೀವು ತಗೊಂಡ್ರೆ 12,812.50. ಅದೇ ರೀತಿ ಆರ್ಡರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಥವಾ ಆರ್ಡರ್ ರಿಲೇಟೆಡ್ ಲೇಟ್ ಈಸ್ ಈಕ್ವಲ್ ಟು ಆರ್ಡರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪರ್ಚೇಸ್ ಆರ್ಡರ್. ಸೊ ಆರ್ಡರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಎಷ್ಟು? 6,18,000 ಕೊಟ್ಟಿದ್ದಾರೆ ನೋಡಿ ಅಡ್ಜಸ್ಟ್ಮೆಂಟಲ್ಲಿ. ಎಷ್ಟು ಆರ್ಡರ್ಸ್ ಇದೆ? 160 ಪ್ಲಸ್ 384. ಎರಡು ಆ್ಯಡ್ ಮಾಡಿ 6,18,000 ಡಿವೈಡೆಡ್ ಬೈ 160 ಪ್ಲಸ್ 384 ಮಾಡಿದ್ರೆ 1,136.03 ಬರುತ್ತೆ. ಸೊ ಇದು ಮೂರು ಕೂಡ ಏನು? ದೀಸ್ ಆರ್ ಆಲ್ ಕಾಲ್ಡ್ ಆಸ್ ದ ಕಾಸ್ಟ್ ಡ್ರೈವರ್ ರೇಟ್. ಈಗ ನೆಕ್ಸ್ಟು ನಾವು ಯು ಹ್ಯಾವ್ ಟು ಫೈಂಡ್ ಔಟ್ ದ ಏನು ಕೇಳಿದ್ದಾರೆ? ಟೋಟಲ್ ಕಾಸ್ಟು ಮತ್ತು ಕಾಸ್ಟ್ ಪರ್ ಯೂನಿಟ್ ಕೇಳಿದ್ದಾರೆ. ತುಂಬ ಈಸಿ ಇದೆ. ವಾಲ್ಯೂಮ್ ಈ ಥರ ನೀವು ಕಾಲಮ್ಸ್ನ ಮಾಡ್ಕೋಬೇಕು, ಎ ಮತ್ತು ಬಿ. ಲಾಸ್ಟ್ ಪ್ರಾಬ್ಲಮಲ್ಲಿ ನಾವು ಟೋಟಲ್ ಮತ್ತು ಪರ್ ಯೂನಿಟ್ನ ಸಪ್ರೇಟಾಗಿ ಮಾಡಿದ್ವಿ. ಓಕೆ, ಈ ಪ್ರಾಬ್ಲಮಲ್ಲಿ ಫಸ್ಟು ಟೋಟಲ್ ಮಾಡಿಕೊಂಡು ಆಮೇಲೆ ಕಾಸ್ಟ್ ಪರ್ ಯೂನಿಟ್ನ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ರೀತಿನೂ ಮಾಡ್ಬೋದು. ವಾಲ್ಯೂಮ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು ಎಷ್ಟು ಪರ್ ರೇಟು? 3.93. ಎಷ್ಟು ವಾಲ್ಯೂಮ್ ಪ್ರೊಡ್ಯೂಸ್ ಮಾಡಿದ್ದಾರೆ? ಎಕ್ಸು 20,000, ವೈ 1,20,000. ಸೊ 3.93 ಎಕ್ಸು 20,000 ಯೂನಿಟ್ಸು, ವೈ ಎ 3.93 ಇಂಟು 1,20,000 ಮಾಡಿದ್ರೆ 78,600, 4,71,600 ಬಿಗೆ ಬರುತ್ತೆ. ನೆಕ್ಸ್ಟು ಸೆಟಪ್ ರಿಲೇಟೆಡ್ ಆಕ್ಟಿವಿಟಿ ಎಷ್ಟಿದೆ ಪರ್ ಯೂನಿಟು? 12,812.50. ನೋಡಿ ಇಲ್ಲೇ ಇದೆ. ಎಷ್ಟು? ಎ 20 ಸತಿ ಸೆಟಪ್ ಮಾಡಿದ್ದಾರೆ, ಬಿ 44 ಸತಿ ಸೆಟಪ್ ಮಾಡಿದ್ದಾರೆ. ಸೊ ಇಟ್ ವಿಲ್ ಬಿ ಟೇಕನ್ ಆಸ್ 12,812. ನೀವು ಬೇಕಾದರೆ ಅದನ್ನು ರೌಂಡ್ ಆಫ್ ಮಾಡ್ಬೋದು. ಸೊ ಇಂಟು 20 ತಗೊಂಡಿದ್ದಾರೆ. ಎಗೆ 2,56,240 ಬರುತ್ತೆ. ಬಿಗೆ ಸೇಮ್ 12,812 ಇಂಟು 44 ಟೈಮ್ಸು ಸೆಟಪ್ ಮಾಡಿದ್ದಾರೆ. ಸೊ 4,36,235.52. ನೆಕ್ಸ್ಟು ಪರ್ಚೇಸ್ ಆರ್ಡರ್ ರೇಟ್. ಓಕೆ, ಸೊ ಪರ್ ಯೂನಿಟ್ ಎಷ್ಟು? ಪರ್ಚೇಸ್ ಆರ್ಡರ್ ರೇಟ್ ಬಂದು 1,136.
ಎ ಬಂದು 160 ಸತಿ 160 ಟೈಮ್ಸ್ ದೇ ಹ್ಯಾವ್ ಡನ್ ದ ಆರ್ಡರ್ಸ್ ಪರ್ಚೇಸ್ ಆರ್ಡರ್. ಬಿ ಬಂದು 384 times. So you have to multiply it. So 1136.03 into 160 orders, 1,81,765 will come. ಅದೇ ರೀತಿ 1136.03 into 384. So that will give to 14,71,586. Now you add up the total cost. A ಗೆ 78,600 plus 2,56,240 plus 1,81,765. When you add all these three, what is the total? 5,16,650. Same way B gunu kuda, if you take 4,71,600 plus 4,36,235.52. If you want, you round off ಮಾಡ್ಕೊಂಡ್ರು ಬೆಟರ್. 5 ಇರೋದ್ರಿಂದ ಇದನ್ನ 6 ಮಾಡಿದ್ರು ಬೆಟರ್. ನೆಕ್ಸ್ಟ್ 14,71,586. ಇದು ಮೂರು ಆ್ಯಡ್ ಮಾಡಿದ್ರೆ 14,71,586 ಬರುತ್ತೆ. ಸೊ ಇಫ್ ಯು ಡಿವೈಡ್ ದಿಸ್ ಬೈ ದ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್, ಎಷ್ಟು ಯೂನಿಟ್ಸು ಪ್ರೊಡ್ಯೂಸ್ ಮಾಡಿದೆ ಎ ನೋಡಿ 5,000 ಯೂನಿಟ್ಸ್ ಪ್ರೊಡ್ಯೂಸ್ಡ್, ವೈ ಬಂದು ಎಕ್ಸು 5,000 units produced, Y 60,000 units produced. So you can take here 5,16,615 divided by 5,000 will give me 103.323. Same way 14,71,586 divided by 60,000 when you take, you will get 24.526. Very simple students. ಯಾವುದೇ ಪ್ರಾಬ್ಲಮ್ ಇರಬಹುದು, ನೀವೇನು ಮಾಡಬೇಕು ಅಂತ ಅಂದರೆ ಯು ಶುಡ್ ಫಸ್ಟ್ ಕ್ಯಾಲ್ಕುಲೇಟ್ ದ ಕಾಸ್ಟ್ ಡ್ರೈವರ್ ರೇಟ್. ಓಕೆ, ಈ ಪ್ರಾಬ್ಲಮಲ್ಲೂ ಎರಡು ಪ್ರಾಬ್ಲಮಲ್ಲೂ ರಿವಿಷನ್ ಮಾಡಬೇಕು ಅಂತ ಅಂದರೆ ಫಸ್ಟು ನಾವು ಸ್ಟೆಪ್ ನಂಬರ್ 1ನಲ್ಲಿ ಕಾಸ್ಟ್ ಡ್ರೈವರ್ ರೇಟು, ಎಷ್ಟು ನಂಬರ್ ಆಫ್ ಡ್ರೈವರ್ಸ್ ಕೊಟ್ಟಿರ್ತಾರೆ, ಮೆಷಿನ್ ಅವರು, ದೇ ಕ್ಯಾನ್ ಗಿವ್ ಯು ದ ನಂಬರ್ ಆಫ್ ಆರ್ಡರ್ ಪ್ಲೇಸ್ಡ್ ಇರುವ ಡ್ರೈವರ್ಸ್ ಕೊಟ್ಟಿರ್ಬೋದು, ಅಥವಾ ವಾಲ್ಯೂಮ್ ಮೆಷಿನ್ ಅವರ್ ರೇಟ್ ಕೊಟ್ಟಿರ್ಬೋದು, ಅಥವಾ ಸೆಟಪ್ ರಿಲೇಟೆಡ್ ಎಕ್ಸ್ಪೆನ್ಸಸ್. ನೀವು ಎಕ್ಸ್ಪೆನ್ಸಸ್ ಏನೇನು ಬರುತ್ತೆ ಅಂತ ನೋಡ್ಕೋಬೇಕು. ಮ್ಯಾನುಫ್ಯಾಕ್ಚರಿಂಗ್ ವಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ, ಸೆಟಪ್ ರಿಲೇಟೆಡ್ ಆ್ಯಕ್ಟಿವಿಟಿ, ಯು ಶುಡ್ ಸಿ ವಾಟ್ ಆರ್ ದ ಐಟಮ್ಸ್ ದೇ ಹ್ಯಾವ್ ಗಿವನ್. ಆಮೇಲೆ ಆರ್ಡರ್ ರಿಲೇಟೆಡ್ ಆ್ಯಕ್ಟಿವಿಟಿ. ಈ ಮೇನು ಕಾಸ್ಟ್ ಡ್ರೈವರ್ಗೆ ಫಸ್ಟು ನೀವು ಪರ್ ಕಾಸ್ಟ್ ಡ್ರೈವರ್ ರೇಟ್ನ ಕಂಡುಹಿಡ್ಕೊಬೇಕು. ಒನ್ಸ್ ಯು ಫೈಂಡ್ ಔಟ್ ದ ಪರ್ ಕಾಸ್ಟ್ ಡ್ರೈವರ್ ರೇಟ್, ನೆಕ್ಸ್ಟು ಕಾಸ್ಟ್ ಶೀಟ್ ಮಾಡೋದು ತುಂಬಾ ಈಸಿ ಇದೆ. ವಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ, ಸೆಟಪ್ ರಿಲೇಟೆಡ್ ಆ್ಯಕ್ಟಿವಿಟಿ, ಪರ್ಚೇಸ್ ರಿಲೇಟೆಡ್ ಆ್ಯಕ್ಟಿವಿಟಿ ಅಂತ ಮಾಡಿಕೊಂಡು ಎಲ್ಲದಕ್ಕೂ ಪರ್ ಯೂನಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಂಟು ಎಷ್ಟು ವಾಲ್ಯೂಮ್ ಇವ್ರು ಯೂಸ್ ಮಾಡಿದ್ದಾರೆ, ಬಿ ಎಷ್ಟು ಯೂಸ್ ಮಾಡಿದ್ದಾರೆ, ಎಷ್ಟು ಸೆಟಪ್ ಎ ಮಾಡಿದೆ, ಎಷ್ಟು ಸೆಟಪ್ ಬಿ ಮಾಡಿದೆ, ಅದೇ ರೀತಿ ಎಷ್ಟು ಪರ್ಚೇಸಸ್ಸು ಎ ಮಾಡಿದೆ, ಬಿ ಮಾಡಿದೆ ಅಂತ ನೋಡಿಕೊಂಡು ಟೋಟಲ್ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ಇದು ಎಕ್ಸ್ ಆ್ಯಂಡ್ ವೈ ಅಂತ ಮಾಡ್ಕೊಳ್ಳಿ, ಎ ಆ್ಯಂಡ್ ಬಿ ಅಲ್ಲ, ಎಕ್ಸ್ ಆ್ಯಂಡ್ ವೈ ಅಂತ ಮಾಡ್ಕೊಳ್ಳಿ. ಸೊ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಐ ವಿಲ್ ಟ್ರೈ ಟು ರಿಪ್ಲೈ ಟು ಯು ಆಲ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.